ಒಂದಷ್ಟು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನೀವು ಗಮನಿಸಿದ ಹಾಗೆ ಒಂದು ರೈಲ್ವೆ ಸ್ಟೇಷನ್ ಬೋರ್ಡ್ನ ಗಲಾಟೆ ಅದು ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇತ್ತು. ಅಲ್ಲಿರ್ತಕ್ಕಂಥ ಒಂದು ಫಲಕ, ಅದರಲ್ಲಿ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ 3 ಭಾಷೆಗಳಲ್ಲಿ ಬೋರ್ಡ್ ಇತ್ತು. ಒಂದಷ್ಟು ಹೋರಾಟಗಾರರು ಬಂದು ಹಿಂದಿ ಲಿಪಿಯಲ್ಲಿ ಬರೆದಿದ್ದಂತಹ ಒಂದು ವಾಕ್ಯ ಏನಿತ್ತು ಅದರ ಮೇಲೆ ಕಪ್ಪು ಮಸಿಯನ್ನ ಬಳದ್ರು. ಸುದ್ದಿ ನಡೀತಾ ಇತ್ತು, ದೊಡ್ಡ ಪ್ರಮಾಣದಲ್ಲಿ ಸುದ್ದಿ. ಅದಾದ ನಂತರ ಟ್ವಿಟರ್ ಸೇರ್ಕೊಂಡಾಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಕಾರದ ಚರ್ಚೆಗಳು, ಹಿಂದಿ ಇಂಪೋಸಿಷನ್ ಆಗ್ತಾ ಇದೆ, ಹಿಂದಿ ಹೇರಿಕೆ ಆಗ್ತಾ ಇದೆ, ಹಾಗಾಗಿ ಸ್ಟಾಪ್ ಹಿಂದಿ ಇಂಪೋಸಿಷನ್ ಆ ಹ್ಯಾಶ್ ಟ್ಯಾಗ್ ಮೂಲಕ ಒಂದು ದೊಡ್ಡ ಅಭಿಯಾನ ನಡೆಯಿತು. ಇದೆಲ್ಲವೂ ಕೂಡ ವರ್ತಮಾನದ ಚರ್ಚೆಗಳು ಏನ್ ನಡೀತಾ ಇದೆ ಅದರ ಬಗ್ಗೆ ನಿಮ್ಮ ಗಮನಕ್ಕೆ ತಂದೆ. ಅದು ಸರಿಯೋ ತಪ್ಪೋ ಅದು ನಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಚರ್ಚೆಗಳಂತೂ ನಡೀತಾ ಇದೆ. ಆದ್ರೆ ಕೆಲವರು ಈ ಚರ್ಚೆ ಮಾಡ್ತಾ 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 ಹಿಂದಿ ಸೇರ್ಕೊಂಡ ಹಾಗೆ ಉತ್ತರ ಭಾರತದ ಸಂಗತಿಗಳನ್ನು ಸೇರ್ಕೊಂಡ ಹಾಗೆ ದೂರ ಮಾಡ್ತಾ ಮಾಡ್ತಾ ಭಾರತದ ವಿರೋಧದ ಕುರಿತು ಮಾತಾಡ್ತಾ ಇರ್ತಾರೆ. ನಮ್ಮ ಪ್ರಾದೇಶಿಕ ಗುಣಲಕ್ಷಣಗಳನ್ನ ಉಳಿಸಿಕೊಳ್ಳುವುದರ ಜೊತೆಗೆ ರಾಷ್ಟ್ರೀಯತೆಯನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತಕ್ಕಂಥ ಒಂದು ಸಂವಿಧಾನದತ್ತವಾದಕ್ಕಂಥ ಒಂದು ಕರ್ತವ್ಯ ಏನಿದೆ ಅದನ್ನು ಹೊರತುಪಡಿಸಿ ಕೆಲವು ವಿಭಜನಕಾರಿ ಅನ್ನಬಹುದಾದ ಶಕ್ತಿಗಳು ದೇಶವನ್ನೇ ಅಪಮಾನಿಸುವ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಕಾರ್ಯಪ್ರವೃತ್ತ ಆಗಿದೆ.